ಇವಾಗ ಏನಾಯ್ತಮ್ಮ? ಏನ್ ನಿನ್ ನೋವು? ನಿನ್ಗೆ ಅರ್ಥ ಆಗುತ್ತೋ ಇಲ್ವೋ? ಆ ಸಂಪದ ತನ್ನ ಗಂಡ ಮಗು ಸಿಕ್ಕಿದೆ ಅನ್ಕೊಂಡು ಸಂತೋಷವಾಗಿ ಆ ಮನೇಲೆ ಜಾಂಡ ಊರಿದಾಳೆ. ಅಬ್ಬಾ, ಸಂಪದಾಗ ನಿಜವಾಗ್ಲೂ ಮಗು ಮೇಲೆ ಶೌರ್ಯ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ನನ್ ಜೊತೆ ಯಾಕೆ ಬರ್ತಿದ್ಲಮ್ಮ? ಬಿಟ್ಟಾಕು. ಅಲ್ಲಿ ಮಿಸ್ ಆಗಿ ಇಲ್ಲಿ ಸಿಕ್ಕಿದ್ರು ಅಂತಾಯ್ತು. ಏನೋ ಇದು, ನಮ್ಮನ್ ಹುಡ್ಕೊಂಡ್ ಬರ್ತಿದಾರ ಹೇಗೆ? ಇಲ್ಲಮ್ಮ, ನಮ್ಮನ್ನ ಹಿಡಿಯೋದಕ್ಕೆ ಇವ್ರು ಬಂದಿಲ್ಲ, ನಮ್ಮ ಕೈಗೆ ಸರಿಯಾಗಿ ಸಿಕ್ಕಾಕೊಳ್ಳೋದಕ್ಕೆ ಬಂದಿದ್ದಾರೆ. ನೀನಿಲ್ಲೇ ಇರು. ಹೀಗೆ ಅಡಿಗೆ ಮಾಡ್ತಾ ಕೂತ್ಕೊಂಡಿದ್ರೆ ಅಲ್ಲಿ ಅವರಿಬ್ರು ಜಾಲಿಯಾಗಿ ಓಡಾಡ್ತಾ ಇರ್ತಾರೆ. ಅವ್ರು ಓಡಾಡೋದೇ ನಮಗ್ ಬೇಕಲ್ವಾ ಚಿಕ್ಕಮ್ಮ? ಇವಾಗ ಸಿದ್ದು ಫೋಟೋ ತೆಗಿಯೋ ಕೆಲ್ಸದಲ್ಲಿರ್ತಾನೆ. ನೀನ್ ಹೇಳ್ದಾಗೆ ಇಲ್ಲಿವ್ರಿಬ್ರು ಕಾಲೇಜ್ಗೆ ಬಂಕ್ ಮಾಡಿ ಲವರ್ಗಳು ಹಾಕಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೀನ್ ಬೇಗ ನಾನು ಕಳ್ಸಿರೋ ಲೊಕೇಶನ್ಗೆ ಬಂದ್ಬಿಡು. ಪಾರ್ಕಲ್ಲಿ ಅವ್ರು ಹೇಗಿದ್ದಾರೆ ಅಂತ ನೀನೇ ನೋಡಬಹುದು. ಚಿಕ್ಕಮ್ಮ, ನಾನು ಪಾರ್ಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸಿದ್ದು ಬಾ ಅಂದಿದ್ದಾನೆ. ಏನಕ್ಕೆ ಪಾರ್ಕ್ಗೆ ಹೋಗ್ಬೇಕು ಅಂತಿದ್ಯಾ ನೀನು? ಯಾರನ್ನ ನೋಡ್ಬೇಕು? ನಾನು ಯಾರನ್ನ ಮೀಟ್ ಮಾಡ್ತೀನಿ? ಏನೋ ವಾಕಿಂಗ್ ಹೋಗೋಣ ಅನ್ಸಿ ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ಪಾರ್ಕ್ಗೆ ಎಲ್ರು ಬೆಳಗ್ಗೆ ಹೋಗ್ತಾರೆ, ಇಲ್ಲ ಸಾಯಂಕಾಲ ಹೋಗ್ತಾರೆ. ಈ ಟೈಮಲ್ಲಿ ಏನು? ಕೋರ್ಟ್ ಮುಖಾಂತರ ಸಂಪಾದನ ಮನೆಗೆ ಕರೆಸಿ ಇವ್ರೇನು ಮತ್ತೆ ಇಷ್ಟು ಜಾಲಿಯಾಗಿದ್ದಾರೆ? ಅಷ್ಟಕ್ಕೂ ಏನ್ ನಡೀತಿದೆ? ಸ್ಯಾಮ್ ಹೊರಟಿದಾಳೋ ಇಲ್ವೋ? ಉತ್ತರ ಕೊಡು. ಏನು ಫೋನ್ ರಿಂಗ್ ಆಗ್ತಿದ್ರು ಹಾಗೆ ನೋಡ್ತಿದ್ಯಾ? ಮಾತಾಡು. ಹಲೋ ಹಲೋ ಸ್ಯಾಮ್. ಸಾರಿ, ರಾಂಗ್ ನಂಬರ್. ಸ್ಯಾಮ್ ಸ್ಯಾಮ್ ಏನು ಮಾತಾಡ್ದೇನೆ ಫೋನ್ ಕಟ್ ಮಾಡ್ಬಿಟ್ಟೆ ನೀನು?
ಯಾರೋ ಫೋನ್ ಮಾಡಿ ಕ್ಯಾ ಹೇ ಅಂತಿದ್ದಾನೆ, ಅದಕ್ಕೆ ರಾಂಗ್ ನಂಬರ್ ಅಂತ ಕಟ್ ಮಾಡಿದೆ. ಹಲೋ ಸ್ಯಾಮ್. ಬಾ ಅಂತ ಮೆಸೇಜ್ ಮಾಡಿದೆ ಅಲ್ವಾ, ಮತ್ತೇನಿಗೆ ಫೋನ್ ಮಾಡಿದೆ? ನಾನು ಮಾತಾಡಬೇಕು ಅನ್ಕೊಂಡಿದ್ದನ್ನ ಮಾತಾಡೋಕ್ ಬಿಡ್ದೇನೆ ಫೋನ್ ಮಾಡಿ ಫಾಲೋ ಮಾಡೋ ಅಂದೆ ಅಲ್ವಾ? ಹೌದು, ಇವಾಗ ಏನಾಯ್ತು? ಅವ್ರನ್ನ ಫಾಲೋ ಮಾಡ್ತಿದ್ಯಲ್ವಾ? ಪಾರ್ಕಲ್ಲೇ ಇದ್ದಾರೆ ತಾನೇ? ಪಾರ್ಕಲ್ಲೇ ಇದ್ದಾರೆ. ಹಾಯಾಗಿ ನಿನ್ ಗಂಡ 2ನೇ ಹೆಂಡತಿ ಜೊತೆ ಪಾರ್ಕಲ್ಲಿ ಎಂಜಾಯ್ ಮಾಡ್ತಿದ್ದಾನೆ. ಮನೇಲಿ ನೀನ್ ಎಂಜಾಯ್ ಮಾಡ್ತಾ ಇದೀಯಾ, ಮಧ್ಯದಲ್ಲಿ ನಾನೇ ಮನೆ ಗಿನೆ ಬಿಟ್ಟು ಬಿಕಾರಿಯಾಗಿ ತಿರುಗ್ತಾ ಇದ್ದೀನಿ. ಏನ್ ಹೀಗ್ ಮಾತಾಡ್ತಿದ್ಯಾ? ಇಲ್ಲ ಅಂದ್ರೆ ಏನು? ಕೋಪ ಬರ್ತಿದೆ ಸ್ಯಾಮ್. ಎಲ್ಲ ಗೊತ್ತಿರೋ ನೀನೇ ಹೀಗಂದ್ರೆ ಹೇಗೆ? ಸರಿ, ಅವರಿಬ್ರು ಏನ್ ಮಾಡ್ತಿದ್ದಾರೆ? ಎಲ್ಲ ಕೆಲಸ ಬಿಟ್ಟು ಪಾರ್ಕಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗ್ ಮಾಡಿದ್ರೆ ಸಿಕ್ಕಾಕೋತೀವಿ ಅಂತ ಶೌರ್ಯಂಗ್ ಗೊತ್ತಲ್ವಾ? 2ನೇ ಹೆಂಡತಿ ಪಕ್ಕದಲ್ಲಿದ್ರೆ ಶೌರ್ಯಂಗ್ ಅದೆಲ್ಲ ಏನು ಗೊತ್ತಾಗ್ತಿರೋ ಹಾಗಿಲ್ಲ. ಇರು, ಅವ್ರು ಏನ್ ಮಾಡ್ತಿದಾರೋ ನೀನು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ವಿಡಿಯೋ ಕಾಲ್ ಕನೆಕ್ಟ್ ಮಾಡ್ತಿದ್ದೀನಿ ನೋಡು. ಅಮ್ಮ, ಸಂಪದ ಲೈನಲ್ಲಿದ್ದಾಳೆ. ಅವ್ರು ನನ್ನ ನೋಡಿದ್ರೆ ಅಪಾಯ ಆಗುತ್ತೆ. ನೀನು ಈ ಫೋನ್ ತಗೊಂಡು ಹೋಗಿ ಅವ್ರು ಕಾಣಿಸೋ ಹಾಗೆ ಇಡ್ಕೋ. ನಾನ್ ಸಿಕ್ಕಾಕೊಂಡ್ರೆ ನನ್ನ ಸುಮ್ನೆ ಬಿಡ್ತಾರಾ? ಅಮ್ಮ, ನಿನ್ಗೇನು ಆಗಲ್ಲ ಅಮ್ಮ, ನಾನು ಇದೀನಲ್ವಾ, ನೋಡ್ಕೋತೀನಿ. ನೀನು ಹೋಗು, ಹೋಗಮ್ಮ, ಹೋಗು. ಆ ಸಿದ್ದು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅದೇ ಕೆಲ್ಸದಲ್ಲಿ ಇದ್ದೀನಿ ಸರ್. ಆ ಸಿದ್ದನ್ನ ಹಿಡಿಯೋಕೆ ನನ್ಗೆ ಸ್ಪೆಷಲ್ ಡ್ಯೂಟಿ ಹಾಕಿದ್ದಾರೆ. ಓಕೆ. ಅವನು ತಲೆ ಬೋಳಿಸ್ಕೊಂಡು ತಿರ್ಗಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಓಹ್ ಹೌದಾ? ಅದಕ್ಕೆ ಅನ್ಸತ್ತೆ ಅವ್ನು ನಮ್ಮಿಂದ ತುಂಬಾ ಸುಲಭವಾಗಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಆ ಗೆಟಪಲ್ಲಿ ಫೋಟೋ ರೆಡಿ ಮಾಡಿಸಿ ನಮ್ಮವ್ರಿಗೆಲ್ಲ ಫಾರ್ವರ್ಡ್ ಮಾಡಿ. ಸರಿ ಸರ್. ಏಯ್, ಯಾರು ನೀನು? ನಿನ್ನೆ ಯಾಕೆ ನಮ್ಮ ವಿಡಿಯೋ ಶೂಟ್ ಮಾಡ್ತಿದ್ಯಾ? ಅಯ್ಯಯ್ಯೋ, ನೋಡ್ಬಿಟ್ಟ. ನಾನ್ ಬರ್ತೀನಿ ಸರ್. ಹಾ. ಆಫೀಸರ್, ನನ್ಗಾಗ್ಲೇ ಅನುಮಾನ ಬಂದಿತ್ತು ಆಫೀಸರ್, ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಆ ಸಿದ್ದುನೇ ನಮ್ಮನ್ನು ಫಾಲೋ ಮಾಡ್ತಿರ್ತಾನೆ, ಇನ್ಯಾರು ಮಾಡ್ತಾರೆ? ಆದ್ರೂ ಪ್ರಾಬ್ಲಮ್ ಇಲ್ಲ ಬಿಡು ಕಲ್ಯಾಣಿ. ಸಂಪದ ಅವನಿಗೆ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿರ್ತಾಳೆ. ನಾವು ಕೂಡ ಆ ಸಂಪದ ಸಿದ್ದು ಮೇಲೆ ಒಂದು ಕಣ್ಣಿಟ್ಟಿದೀವಲ್ಲ. ಸರಿ ನಡಿ, ಕಾಲೇಜ್ಗೇನೋ ಬಂಕ್ ಮಾಡಿದ್ಯಾ, ಆಫೀಸ್ಗಾದ್ರೂ ಹೋಗು, ಡ್ರಾಪ್ ಮಾಡ್ತೀನಿ ಬಾ. ಇವತ್ತು ಎಲ್ಲಾ ಕೆಲ್ಸಕ್ಕೂ ಬಂಕೆ. ನಿಮ್ ಜೊತೆ ಇಷ್ಟು ಹ್ಯಾಪಿಯಾಗಿ ಕಳೆಯೋದಕ್ಕೆ ಸಮಯ ಸಿಕ್ಕಿರುವಾಗ ಆಫೀಸ್ಗೆ ಯಾಕೆ? ಸಿನಿಮಾಗೆ ಹೋಗೋಣ ಆಫೀಸರ್? ಹಾ ಸರಿ ನಡಿ. ಬೇಗ ಬಾ ಅಮ್ಮ. ಹೇ ಸಿದ್ದು,
ನಿಂತ್ಕೊಳ್ಳೋ, ನನ್ನ ಕೈಲಿ ಇನ್ನು ಓಡಕ್ ಆಗೋದಿಲ್ಲ. ಸ್ವಲ್ಪ ದೂರ ಅಮ್ಮ, ಬಾ. ಏನೋ ಬರೋದು, ಉಸಿರಾಡಕ್ಕಾಗದೆ ಇಲ್ಲೇ ಸಾಯ್ತಾ ಇದ್ದೀನಿ. ಸರಿ ಸರಿ ಬಾ, ಅಲ್ಲಿ ಆ ಮರದ ಕೆಳಗೆ ಕೂತ್ಕೊಳ್ಳೋಣ. ಬಾ ಬಾ, ಕೂತ್ಕೋ ಅಮ್ಮ. ಹಬ್ಬಾ, ಇನ್ನು ಎಷ್ಟು ದಿನ ಕದ್ದು ಮುಚ್ಚಿ ಓಡಾಡೋದು? ನಮ್ ಜೀವನದಲ್ಲಿ ಏನ್ ನಡೀತಾ ಇದೆಯೋ? ಕತ್ಲೆಯಿಂದ ಬೆಳಕಿಗೆ ಬಂದಾಗ ಸ್ವಲ್ಪ ದಿನದಲ್ಲೇ ನಮಗೆ ಒಳ್ಳೆ ದಿನ ಶುರುವಾಗುತ್ತಮ್ಮ. ಏನ್ ಒಳ್ಳೆ ದಿನನೋ ಏನೋ, ಇದ್ದಿದ್ದು ಹೋಗಿ ಇಟ್ಕೊಂಡಿದ್ದು ಹೋಯ್ತು ಅನ್ನೋ ಹಾಗೆ ಎಲ್ಲ ಕಳ್ಕೊಂಡು ಹೀಗೆ ಬೀದಿ ಬೀದಿ ಸುತ್ತೋ ಹಾಗಾಗಿದ್ಯಲ್ಲೋ. ಸರಿ ಬಿಡಮ್ಮ. ಹೌದು, ನಿಜವಾಗ್ಲೂ ಕಲ್ಯಾಣಿ ಇದ್ದಾಳೆ ಅನ್ನೋ ಭ್ರಮೇಲಿ ನಾವು ಕನ್ಫ್ಯೂಸ್ ಆಗಿದೀವ. ಇಷ್ಟು ದೂರ ಓಡ್ ಬಂದ್ಮೇಲೆ ಕೇಳೋ ಪ್ರಶ್ನೆನೇನೋ ಇದು? ಸರಿ ಬಿಡು, ನಿನ್ಗೇನು ಕೇಳಲ್ಲ. ಆದ್ರೆ 500 ಇದ್ರೆ ಕೊಡಮ್ಮ. ಯಾಕೋ? ಯಾವ್ದಾದ್ರು ಸಿನಿಮಾ ನೋಡಿ ನನ್ನ ಮನ್ಸಲ್ಲಿರೋ ನೋವನ್ನ ಕಡಿಮೆ ಮಾಡ್ಕೊಂಡು ಬರ್ತೀನಿ, ಅದಕ್ಕೆ. ಇಲ್ಲೇ ಸಿನಿಮಾ ಕಾಣಿಸ್ತಾ ಇದೆ, ಬೇರೆ ಸಿನಿಮಾ ಯಾಕೆ? ಇದೆಲ್ಲ ಅಲ್ಲ, ನೀನ್ ದುಡ್ಡು ಕೊಡಮ್ಮ. ಕೊಡು, ದುಡ್ಡು ಕೊಡು. ಕೊಡ್ತೀನಿರೋ. ಅಯ್ಯೋ ಕೊಡು. ಆ ಸಂಪದ ನೋಡಿದ್ರೆ ಹಾಗೆ, ಇವನ್ ನೋಡಿದ್ರೆ ಹೀಗೆ. ಇವರಿಬ್ರು ಮಧ್ಯ ಸಿಕ್ಕಾಕೊಂಡು ಕೊನೆಗೆ ನನ್ ಗತಿ ಏನಾಗುತ್ತೋ ಏನೋ. ಸಿದ್ದು ತರ ಇದನಲ್ಲ. ಆಫೀಸರ್, ಏನು? ಸಿದ್ದು ತರ ಇದ್ದಾನೆ. ಲೈ ಸಿದ್ದು, ನಿಂತ್ಕೊಳ್ಳೋ. ಏಯ್ ಸಿದ್ದು, ನಿಂತ್ಕೋ.
ಆಫೀಸರ್. ಸಿದ್ದು, ನಮ್ಮನ್ನ ತುಂಬಾ ಫಾಲೋ ಮಾಡ್ತಿದ್ದಾನೆ ಅನ್ಸುತ್ತೆ ಆಫೀಸರ್. ಹೌದು ಕಲ್ಯಾಣಿ. ಸರಿ ಬಿಡಿ ಆಫೀಸರ್, ಎಷ್ಟು ದಿನ ತಪ್ಪಿಸ್ಕೋತಾನೆ. ಆ ಸಿದ್ದು ಇಂದ ಸಿನಿಮಾ ನೋಡೋ ಮೂಡು ಹೊರಟೋಯ್ತು. ಅಟ್ಲೀಸ್ಟ್ ಆಫೀಸಿಗೆ ಹೋಗಿ ಬರ್ತೀನಿ. ನಾನು ಡ್ರಾಪ್ ಮಾಡ್ಲಾ? ಪರವಾಗಿಲ್ಲ ಆಫೀಸರ್. ಸರಿ ಕಲ್ಯಾಣಿ, ಸರಿ ಹೋಗು. ನನಗೂ ಮೂಡೆಲ್ಲ ಹಾಳಾಗಿ ಹೋಯ್ತು. ಮನೆಗೆ ಹೋಗ್ತೀನಿ. ಶೌರ್ಯನ್ ಜೊತೆ ಕಲ್ಯಾಣಿ ಇರ್ಬೇಕಲ್ವಾ? ಎಲ್ಲಿ ಹೋದ್ಲು? ಅಷ್ಟಕ್ಕೂ ನನ್ನ ತಮ್ಮಂಗೆ ಅಮ್ಮಂಗೆ ತಲೆ ಕೆಟ್ಟಿದ್ಯೇನೋ ಅಂತ ಅನುಮಾನ ಬರ್ತಿದೆ. ಶೌರ್ಯನ್ ಜೊತೆ ಕಲ್ಯಾಣಿ ನೋಡಿದ್ವಿ, ಅಲ್ಲೇ ಇದ್ದಾರೆ ಅಂತ ಹೇಳಿದ ಅವರೇ ಅಲ್ವಾ? ಆಮೇಲೆ ವಿಡಿಯೋ ಕಾಲಲ್ಲಿ ಕಲ್ಯಾಣಿ ಇಲ್ಲಾಂದ್ರೆ ಏನರ್ಥ? ಎಲ್ಲಿಗೆ ಹೋಗ್ತಾಳೆ? ಇಬ್ರು ಹೊರಗಡೆ ಹೋಗಿದ್ದಾರೆ ಅಂದ್ರೆ ಭೇಟಿ ಮಾಡ್ತಾರೇನೋ ಅನ್ನೋ ಅನುಮಾನ ಬಂತು. ಆದ್ರೆ ಕೇಸ್ ಕೋರ್ಟಲ್ಲಿರೋದಕ್ಕೆ ಶೌರ್ಯ ಕಲ್ಯಾಣಿ ಜೊತೆ ಓಡಾಡೋ ಧೈರ್ಯ ಮಾಡಲ್ಲ. ಏನೋ ಬಿಡು ಸಂಪದ, ನೀನಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ನನ್ನ ತಮ್ಮಂಗ್ ಮಾತ್ರ ನೀನ್ ರಂಬೆ ತರ ಕಾಣಿಸ್ತೀಯ. ಒಬ್ರಿಗಿಷ್ಟ ಆಗೋ ಹಾಗೆ ನಾನಿರಲ್ಲ. ನನಗೆ ಹೇಗಿಷ್ಟನೋ ಹಾಗಿರ್ತೀನಿ. ಅದಕ್ಕೆ ಎಲ್ರಿಗೂ ನಾನು ಇಷ್ಟ ಆಗಲ್ಲ. ಏನು ಕೆಲಸ ಇದೆ ಅಂತ ಹೋಗಿ ಈಗಲೇ ಬಂದ್ಬಿಟ್ರಿ? ನನ್ನ ಹಿಂದೆ ಇನ್ವೆಸ್ಟಿಗೇಟರ್ನ ಬಿಟ್ಟಿದ್ಯಾ? ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ, ಕಲ್ಯಾಣಿ ಜೊತೆ ಇದೀನಾ, ಅವಳ ಜೊತೆ ತಿನ್ನ, ಇಂಥ ಪ್ರೂಫ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕೋರ್ಟಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಪ್ರೂವ್ ಮಾಡಬೇಕು ಅಂತಿದ್ಯಾ? ಅದಲ್ಲ ರೀ. ನೀನೇನು ಹೇಳ್ಬೇಡ. ನನ್ನ ಹಿಂದೆನೆ ಬಂದು ವಿಡಿಯೋ ಶೂಟ್ ಮಾಡಬೇಕಾಗಿರೋ ಅವಶ್ಯಕತೆ ಇನ್ಯಾರಿಗೂ ಇಲ್ಲ. ನೀನು ನಿನ್ನ ಕಡೆಯವರೇ ಹಾಗೆ ಮಾಡೋದು ಅಲ್ಲ. ನಾನೇನೋ ನನ್ನ ಜಾಬ್ ಬಗ್ಗೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ರೆ ನೀನು ಇಂಥ ಕೆಲಸ ಮಾಡೋದು ಕರೆಕ್ಟ್ ಅಲ್ಲ. ಸಿದ್ದು ನೋಡಿದ್ರೆ ಹಾಗಂದ, ಶೌರ್ಯ ನೋಡಿದ್ರೆ ಹೀಗಂತಿದ್ದಾನೆ. ಅರೆ, ನಾನು ಫೋನ್ ಚಾರ್ಜ್ ಹಾಕಿ ಮರ್ತೋಗಿದ್ದೀನಿ. ಶೌರ್ಯ, ಫೋನ್ ಕೊಡು. ಈ ನಂಬರ್ ಯಾರ್ದು?